ರಹಸ್ಯ ಭೇದಿಸುತ್ತಾ ಹಾಗಾದ್ರೆ SIT ಯಾಕಂದ್ರೆ ಸಾಕಷ್ಟು ಪ್ರಶ್ನೆಯನ್ನ ಮೂಡ್ತಾ ಇರುವಂತದ್ದು ಧರ್ಮಸ್ಥಳದ ಅತಿ ದೊಡ್ಡ ರಹಸ್ಯ ಭೇದಿಸುತ್ತಾ ಹಾಗಾದ್ರೆ SIT ಯಾಕಂದ್ರೆ 13 ಸ್ಥಳಗಳ ಶೋಧದ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆಯಾ ನೋಡಿ ಯಾಕಂದ್ರೆ ಪ್ರಮುಖವಾಗಿ ಧರ್ಮಸ್ಥಳದ ಅತಿ ದೊಡ್ಡ ರಹಸ್ಯ ಭೇದಿಸುತ್ತಾ SIT ಅಧಿಕಾರಿಗಳು ಯಾಕಂದ್ರೆ ಈಗಾಗಲೇ 13 ಸ್ಥಳಗಳ ಶೋಧದ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗೆ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಅನಾಮಿಕನ ದೂರಿನಲ್ಲೂ ಕೂಡ ಕಲ್ಲೇರಿ ರಹಸ್ಯ ಬಯಲಾಗುತ್ತಾ ಯಾಕಂದ್ರೆ ಕಲ್ಲೇರಿಯಲ್ಲಿ ನಡೆಯುತ್ತಾ ಶವ ಶೋಧ ಕಾರ್ಯ ಬಾಲಕಿಯ ರೇಪ್ ಅಂಡ್ ಕೊಲೆ ಆರೋಪ ಮಾಡಿದಂತ ಅನಾಮಿಕ ಯಾಕಂದ್ರೆ 2010ರಲ್ಲಿ ವಿದ್ಯಾರ್ಥಿನಿಯನ್ನ ಹೂತು ಹಾಕಿದ್ದೇನೆ ಅಂತ ಈ ಅನಾಮಿಕ ಹೇಳಿದ್ನಲ್ಲ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ಶಾಲಾ ಬಾಲಕಿಯ ನಾಪತ್ತೆ ಬಗ್ಗೆ ಮಾಹಿತಿ ಸಂಗ್ರಹವನ್ನ ಆಗ್ತಾ ಇದೆ ನೋಡಿ ಕಲ್ಲೇರಿ ಧರ್ಮಸ್ಥಳ ಸುತ್ತಮುತ್ತ ಮಾಹಿತಿಯನ್ನ SIT ಒಂದಿಷ್ಟು ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅನಾಮಿಕ ಆರೋಪ ಮಾಡಿರುವಂತ ಕಲ್ಲೇರಿ ರಹಸ್ಯ ಬಯಲಾಗುತ್ತಾ ಹಾಗಾದ್ರೆ ಏನಿದು ಕಲ್ಲೇರಿ ರಹಸ್ಯ ಯಾಕಂದ್ರೆ 2010ರಲ್ಲಿ ಒಂದಿಷ್ಟು ವಿದ್ಯಾರ್ಥಿನಿ ನಾಪತ್ತೆ ಆಗಿತ್ತು ವಿದ್ಯಾರ್ಥಿನಿಯನ್ನ 2010ರಲ್ಲಿ ಹೂತು ಹಾಕಿದ್ದೆ ಅನ್ನುವಂಥ ರೀತಿಯಾಗಿ ಅನಾಮಿಕ ಬಹಳ ಸ್ಪಷ್ಟವಾಗಿ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ನಲ್ಲ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನಮಗನ್ಸುತ್ತೆ ನಿಜವಾಗ್ಲೂ ಈ ರೀತಿ ಆಗಿತ್ತಾ ಬಹಳಷ್ಟು ಅನುಮಾನವನ್ನ ಮೂಡಿಸ್ತಾ ಇರುವಂತದ್ದು ಅಂದ್ರೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ಕಲ್ಲೇರಿ ರಹಸ್ಯ ಅನಾಮಿಕ ಹೇಳಿದ್ದೇನೋ ಹಾಗಾದ್ರೆ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ 2010ರಲ್ಲಿ ವಿದ್ಯಾರ್ಥಿನಿಯನ್ನ ಹೂತು ಹಾಕಿದ್ದಂತೆ ಅತ್ಯಾಚಾರಕ್ಕೊಳಗಾದಂತ ವಿದ್ಯಾರ್ಥಿನಿಯ ಶವ ಧರ್ಮಸ್ಥಳ ಭಾಗದ ವಿದ್ಯಾರ್ಥಿನಿ ಎಂಬ ಶಂಕೆ ನೋಡಿ 12ರಿಂದ 15 ವರ್ಷದ ಶಾಲಾ ಬಾಲಕಿ ಅಂತ ಹೇಳಲಾಗ್ತಾ ಇದೆ ರೇಪ್ ಮಾಡಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಬಳಿ ಹೂತಿದ್ದೇನೆ ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರ ಹೂತಿದ್ದೇನೆ ಕುತ್ತಿಗೆಯನ್ನ ಹಿಸುಕಿದಂತ ಗುರುತುಗಳು ಇದ್ವು ಶಾಲಾ ಬ್ಯಾಗ್ ಸಮೇತ ಹೂಳಲು ನನಗೆ ಹೇಳಿದ್ರು ಅಂತ ಅನಾಮಿಕ ಹೇಳಿರುವಂಥದ್ದು SIT ಅಧಿಕಾರಿಗಳ ಮುಂದೆ ಹೇಳಿದಾನಂತೆ ನೋಡಿ ಈಗ ಕಲ್ಲೇರಿಯಲ್ಲಿ ನಡೆಯುತ್ತಾ ಅಗಿಯುವ ಕಾರ್ಯ ಅನ್ನುವಂಥದ್ದು ಸಹಜವಾಗಿ ಯಾಕಂದ್ರೆ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಪ್ರಮುಖವಾಗಿ ಸಾಕ್ಷಿ ಸಿಕ್ಕ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅದೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಈಗ ಅನಾಮಿಕ ಹೇಳಿದಂತ ಒಂದು ಪಾಯಿಂಟು ಸಾಕಷ್ಟು SIT ಅಧಿಕಾರಿಗಳಿಗೆ ತಲೆನೋವಾಗ್ಬಿಟ್ಟಿದೆ ಏನಪ್ಪಾ ಹಿಂಗೆ ಹೇಳ್ಬಿಟ್ನಲ್ಲ ನಿಜವಾಗ್ಲೂ ಕೂಡ ಇದೆಯಾ 2010ರಲ್ಲಿ ಒಂದಿಷ್ಟು ಮಿಸ್ಸಿಂಗ್ ಕೇಸ್ ಆಗಿತ್ತು ಯಾಕಂದ್ರೆ SIT ಅಧಿಕಾರಿಗಳು ಪೊಲೀಸ್ ಠಾಣೆಗಳಿಗಾಗಿರ್ಬೋದು ಇಡೀ ಕರ್ನಾಟಕದಲ್ಲಿ ಏನೇನು ಮಿಸ್ಸಿಂಗ್ ಕೇಸ್ಗಳಿತ್ತಲ್ಲ 2000 ಅಂತಂದ್ರೆ 1985ರಿಂದ 15ರವರೆಗೆ ಒಂದಿಷ್ಟು 2 ಕಂತುಗಳಾಗಿ ಒಂದಿಷ್ಟು ವಿಂಗಡಣೆ ಮಾಡಿ ನಾಪತ್ತೆ ಆದವರ ಲಿಸ್ಟ್ ಅನ್ನ ತೆಗಿತಾ ಇದೆ ಅದಾದ ನಂತರ ಈಗ ಲಿಸ್ಟ್ ತೆಗೆದ ನಂತರ ಯಾರ್ಯಾರು ನಾಪತ್ತೆ ಆಗಿದ್ರು 2010ರಲ್ಲಿ ನಾಪತ್ತೆ ಏನೇನು ಆಗಿದ್ರು ಇದು ಕೂಡ ಅಂತಂದ್ರೆ ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಕೇಸ್ಗಳು ಎಷ್ಟು ದಾಖಲಾಗಿತ್ತು ಅದು ಕೂಡ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಈಗ ಈ ಕಲ್ಲೇರಿಯಲ್ಲಿ ನಡೆಯುತ್ತಾ ಅಗಿಯುವ ಕಾರ್ಯ ಯಾಕಂದ್ರೆ ಅನಾಮಿಕ ಹೇಳಿದ ನಂತರ ನಡೆಯುತ್ತಾ ಹಾಗಾದ್ರೆ ಯಾಕಂದ್ರೆ ಶಾಲಾ ಬಾಲಕಿ ಅತ್ಯಾಚಾರ ಹಾಗೂ ಕೊಲೆ ಆರೋಪ ಅತಿ ಗಂಭೀರ ಆರೋಪ ಕಡೆಗೆ ಒಂದಿಷ್ಟು SIT ದೃಷ್ಟಿಯನ್ನ ನೆಟ್ಟಿರುವಂಥದ್ದು ಅಂದ್ರೆ SIT ಈಗ ಏನ್ ಮಾಡಬೇಕು ಏನ್ ಕತೆ ಅನ್ನುವಂತ ಒಂದಿಷ್ಟು ಗೊಂದಲದಲ್ಲಿ ಇರಬಹುದು ಏನ್ ಮಾಡಬೇಕು ಯಾಕಂದ್ರೆ ಅನಾಮಿಕ ಹೇಳಿಬಿಟ್ಟಿದ್ದಾನೆ ಪೆಟ್ರೋಲ್ ಬಂಕ್ನಿಂದ ಒಂದು 500 ಮೀಟರ್ ದಲ್ಲೇ ನಾನು ಹೂಳ್ಬಿಟ್ಟಿದ್ದೀನಿ ಅದು ಕೂಡ ಬ್ಯಾಗ್ ಸಮೇತ ಶಾಲೆಯ ಬ್ಯಾಗ್ ಸಮೇತ ನಾನು ಹೂಳ್ಬಿಟ್ಟಿದ್ದೀನಿ ಧರ್ಮಸ್ಥಳ ಸುತ್ತಮುತ್ತ ಶಾಲಾ ಬಾಲಕಿ ನಾಪತ್ತೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಯಾಕಂದ್ರೆ 2010ರಲ್ಲಿ ಧರ್ಮಸ್ಥಳ ಬೆಳತಂಗಡಿ ಭಾಗದ ಶಾಲೆಗಳಲ್ಲಿ ನಾಪತ್ತೆ ಶಾಲೆಯಲ್ಲಿ ಓದ್ತಾ ಇದ್ದಂತ ಬಾಲಕಿಯರ ನಾಪತ್ತೆ ಮಾಹಿತಿಯನ್ನ ಸಂಗ್ರಹವಾಗ್ತಾ ಇದೆ ಯಾಕಂದ್ರೆ 2010 ಇಲ್ಲಿಗೆ 15 ವರ್ಷ ಆಯಿತು ಈ 15 ವರ್ಷದ ಹಿಂದೆ ಯಾರು ನಾಪತ್ತೆ ಆಗಿದ್ರು ಏನ್ ಕತೆ 12ರಿಂದ 15 ವರ್ಷ ಅಂತಾರಿ ಬಾಲಕಿ ಶಾಲೆ ಸಮವಸ್ತ್ರದಲ್ಲೇ ಇದ್ರು ಅವರು ಬ್ಯಾಗ್ ಸಮೇತಾನೆ ಒಂದಿಷ್ಟು ಹೂಳಿದಾನೆ ಅಂತ ಒಂದಿಷ್ಟು ಅನಾಮಿಕ ಹೇಳ್ತಾ ಇದ್ದಾನೆ 12ರಿಂದ 15 ವರ್ಷ ಶಾಲಾ ಬಾಲಕಿ ದೇಹ ಹೂತಿದ್ದೇನೆ ಅಂದಿದಂತ ಅನಾಮಿಕ ಏನಿದನಲ್ಲ ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದಳು ಅಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ಉಲ್ಲೇಖವನ್ನ ಮಾಡಿದ್ದಾನೆ ಸದ್ಯ ಎಲ್ಲಾ ಆಯಾಮದಲ್ಲಿ ತನಿಖೆಯನ್ನ ಕೈಗೊಳ್ತಾ ಇದೆ SIT ಅಧಿಕಾರಿಗಳು ಯಾಕಂದ್ರೆ ಧರ್ಮಸ್ಥಳದಲ್ಲಿ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯದು ಕಲ್ಲೇರಿ ಆಪರೇಷನ್ ಹಾಗಾದ್ರೆ ಯಾಕಂದ್ರೆ ಈಗ ಈ 13 ಸ್ಪಾಟ್ಗಳಾಗುತ್ತಲ್ಲ 13 ಸ್ಪಾಟ್ ಅಲ್ಲಿ ಪ್ರಮುಖವಾಗಿ ಅನಾಮಿಕ ಹೇಳ್ತಾ ಇರುವಂತದ್ದು 9, 10, 11 ಇನ್ನು 13ನೇ ಸ್ಪಾಟ್ ತೆಗಿಬೇಕಾದಂತಹ ಸಂದರ್ಭದಲ್ಲಿ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹತಿ ಅವರು ಸ್ಥಳದಲ್ಲಿ ಇರಲೇಬೇಕು ಅಂತ ಬಹಳ
ಘಂಟಾಘೋಷವಾಗಿ ಹೇಳ್ತಾ ಇದ್ದಾನೆ, ಬಹಳ ವಿಶ್ವಾಸದಿಂದ ವ್ಯಕ್ತಪಡಿಸ್ತಾ ಇದ್ದಾನೆ ಅವರು ಇರಲೇಬೇಕು ಅಂತ. ಯಾಕಂದ್ರೆ 4ರಿಂದ 5 ಅಡಿ ಅಗ್ದಿದ್ದಾರೆ 9ನೇ ಸ್ಪಾಟ್ನಲ್ಲಿ. 9ನೇ ಸ್ಪಾಟ್ನಲ್ಲಿ 5ರಿಂದ 6 ಅಡಿ ಅಗಿದ್ರೂ ಕೂಡ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದಾಗಿ ಈಗ ಈ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಕೂಡ ಕಾಣಿಸ್ಬಾರ್ದು, ಯಾರು ಕೂಡ ನೋಡಬಾರ್ದು, ಸಾಕ್ಷಿಗಳು ಸಂಪೂರ್ಣವಾಗಿ ನಾಶ ಆಗಬಾರ್ದು, ಸಾಕ್ಷಿಗಳು ಯಾರಿಗೆ ಕಣ್ಣಿಗೆ ಕಾಣಿಸ್ಬಾರ್ದು. ಇವೇನು ಅಂತಂದ್ರೆ ಅಲ್ಲಿ ಸಿಗ್ತಾ ಇರುವಂತ ಬುರುಡೆ ಆಗಿರಬಹುದು, ಮೂಳೆ ಆಗಿರ್ಬೋದು, ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸ್ಬಾರ್ದು ಅನ್ನುವಂಥ ಕಾರಣದಿಂದಾಗಿ SIT ಅಧಿಕಾರಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಯಾರ್ಯಾರು ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಬಹಳ ನೀಟಾಗಿ ಒಂದಿಷ್ಟು ಕವರನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪರದೆ ಕಟ್ಟಿ ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಅನಿಸುತ್ತೆ ಏನೆಲ್ಲ ಬೆಳಕಿಗೆ ಬರಬಹುದು. ಯಾಕಂದರೆ 9ನೇ ಸ್ಪಾಟ್ ಬಗ್ಗೆ ಅಷ್ಟೊಂದು ವಿಶ್ವಾಸ, ಅಷ್ಟೊಂದು ನಂಬಿಕೆ, ಅಷ್ಟೊಂದು ಘಂಟಾಘೋಷವಾಗಿ ಹೇಳುವಂಥ ವ್ಯಕ್ತಿ ಅನಾಮಿಕ. ಈಗ 9ರಲ್ಲಿ ಏನಾದರೂ ಸಿಗಲಿಲ್ಲ ಅಂತಂದರೆ ಮುಂದೇನು ಕತೆ? ಮುಂದೆ 10 ಇದೆ ರೀ, 11 ಇದೆ, 13 ಇದೆ, ಅದ್ರ ಬಗ್ಗೆ ನಾವು ನೋಡೋಣ ಅನ್ನುವಂಥ ರೀತಿಯಾಗಿ. ಯಾಕಂದರೆ ಅನಾಮಿಕ ಹೇಳಿದ ಜಾಗದಲ್ಲಿ ಹುಳ್ಳೇಬೇಕಾಗಿರುವಂಥದ್ದು, ಅಗಿಲೇಬೇಕಾಗಿರುವಂಥದ್ದು, ತೆಗಿಲೇಬೇಕಾಗಿರುವಂಥದ್ದು. ಯಾಕಂದರೆ ನೋಡಿ, ನಾನು ನಿನ್ನೆ ಸಮಯದಲ್ಲಿ ಹೇಳಿದ್ದೆ ಇನ್ನೊಂದು ಸ್ವಲ್ಪ ಅಗಿಬೇಕಾಗಿತ್ತು, ಅಗಿಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ನೇರವಾಗಿ SIT ಅಧಿಕಾರಿಗಳ ಮೇಲೆ ಬಟ್ ಮಾಡಿ ತೋರಿಸಬಾರ್ದು ಅನ್ನುವಂಥ ಕಾರಣದಿಂದಾಗಿ ಅನಾಮಿಕ ಎಷ್ಟೆಷ್ಟು ಕಡೆ ಎಲ್ಲೆಲ್ಲಿ ಹೇಳ್ತಾನೆ, ಎಷ್ಟೆಷ್ಟು ಫೀಟು, ಎಷ್ಟೆಷ್ಟು ಅಡಿ, ಎಷ್ಟೆಷ್ಟು ಅಗಲ, ಎಷ್ಟೆಷ್ಟು ಉದ್ದ, ಅವೆಲ್ಲವೂ ಕೂಡ SIT ಅಧಿಕಾರಿಗಳು ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹೇಗೆ ಅದಾದ ನಂತರ ಕಲ್ಲೇರಿ ಆಪರೇಷನ್ ಯಾವ ರೀತಿಯಾಗಿರುತ್ತೆ? ಯಾಕಂದರೆ ಬಹಳ ರಣರೋಚಕ ಆಗಿರುವಂಥ ಆಪರೇಷನ್ ಮತ್ತೊಂದು ಕಡೆ. ಯಾಕಂದರೆ 2010ರಲ್ಲಿ ಆಗಿರುವಂಥ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಅನಾಮಿಕ ಹೇಳಿದಂಥ ಒಂದು ಮಾತು ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಹೌದು, ಏನು ಆಗಬಹುದು ಮುಂದಿನ ದಿನಗಳಲ್ಲಿ? ಯಾಕಂದರೆ 13ನೇ ಸ್ಪಾಟ್ನ ವರೆಗೂ ಕೂಡ ಏನೂ ಕೂಡ ಹೇಳೋಕ್ಕಾಗೋದಿಲ್ಲ. ಅದಾದ ನಂತರ ಕಲ್ಲೇರಿ ಆಪರೇಷನ್ ಇದೆಯಲ್ಲ, ಅಂದರೆ 2010ರ ಸಂದರ್ಭದಲ್ಲಿ ಅಂತಂದರೆ ಇಲ್ಲಿವರೆಗೆ, ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೆ ಯಾರ್ಯಾರು ನಾಪತ್ತೆ ಆಗಿದ್ರು, 2010ರಲ್ಲಿ ಯಾರು ನಾಪತ್ತೆ ಆಗಿದ್ರು, ಆ ಭಾಗದಲ್ಲಿ ಯಾರು ನಾಪತ್ತೆ ಆಗಿದ್ರು, ಶಾಲೆ ವಿದ್ಯಾರ್ಥಿನಿ ಯಾರು ನಾಪತ್ತೆ ಆಗಿದ್ರು, ಅದು ಕೂಡ SIT ತಂಡ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಆಯಾ ಪೊಲೀಸ್ ಠಾಣೆಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಕಳಿಸಿದೆ. ನೋಡಿ, ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ, ಇಷ್ಟನೇ ವರ್ಷದಲ್ಲಿ, ಇಷ್ಟನೇ ತಿಂಗಳಲ್ಲಿ ಯಾರ್ಯಾರು ಮಿಸ್ಸಿಂಗ್ ಕೇಸ್ ಏನಾದರೂ ದಾಖಲಾಗಿತ್ತಾ, ಇಲ್ಲಿಲ್ಲ ಅಂತಂದರೆ ಬೇರೆ ಕಡೆ ಎಲ್ಲಾದರೂ ದಾಖಲಾಗಿತ್ತಾ, ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿದ ನಂತರ SIT ಒಂದು ದೃಢ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಏನಾಗ್ತಾ ಇದೆ, ಏನು ಬೆಳವಣಿಗೆ, ಏನು ಕತೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಗಮನವನ್ನು ತರಿಸುವಂಥ ಕೆಲಸ ಆಗ್ತಾ ಇದೆ. ಸೊ ನೋಡ್ತಾ ಇದ್ದೀವಿ 13ನೇ ಸ್ಥಳ. ಈ 13 ಸ್ಥಳ ಅನ್ನುವಂಥದ್ದಕ್ಕಿಂತ ಭಾಳ ಇಂಪಾರ್ಟೆಂಟ್ ಪ್ಲೇಸ್ ಇದು. ಯಾಕಂದರೆ ಈಗಾಗಲೇ 9ನೇ ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಪಾಟ್ನಲ್ಲಿ ಈಗಾಗಲೇ 4ರಿಂದ 5 ಅಡಿ ಅಗ್ದಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಏನು ಸಿಗ್ತಾ ಇಲ್ಲ. ಅನಾಮಿಕ ನಿಜವಾಗ್ಲೂ ಕೂಡ 9ನೇ ಸ್ಪಾಟ್ ಬಗ್ಗೆ ಆಗಿರ್ಬೋದು, 10ನೇ ಸ್ಪಾಟ್ ಬಗ್ಗೆ ಆಗಿರ್ಬೋದು, 11ನೇ ಸ್ಪಾಟ್ ಬಗ್ಗೆ ಆಗಿರ್ಬೋದು, ಆ ಮಾತಾಡುವಂಥ ಮಾತುಗಳನ್ನು ನೋಡ್ತಾ ಹೋದಾಗ, SIT ಅಧಿಕಾರಿಗಳಿಗೆ ಒಂದು ಭರವಸೆ ಕೊಡುವಂಥ ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಅರೆ ಅಲ್ಲಿ ಸಿಕ್ಕೇ ಬಿಡುತ್ತೆ, ಇಡೀ ಅಸ್ಥಿ ಪಂಜರಗಳೇ ಸಿಕ್ಕಿಬಿಡುತ್ತೆ, ರಾಶಿ ರಾಶಿ ಹೆಣಗಳ ಅಸ್ಥಿ ಪಂಜರ ಸಿಕ್ಕೇ ಬಿಡುತ್ತೆ ಅನ್ನುವಂಥ ರೀತಿಯಾದಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ 4ರಿಂದ 5 ಅಡಿ ಅಗಿದ್ರೂ ಕೂಡ ಇಲ್ಲಿವರೆಗೆ ಒಂದು ಮೂಳೆ ಸಿಗ್ತಾ ಇಲ್ಲ, ಒಂದು ಮೂಳೆ ಸಿಗ್ತಾ ಇಲ್ಲ ಸ್ವಾಮಿ. ಈ ರೀತಿಯಾದಂಥ ಮಾತುಗಳನ್ನು ಕೇಳಿ ಬರ್ತಾ ಇದೆ. ಸಹಜವಾಗಿ ಯಾವೆಲ್ಲ ಬೆಳವಣಿಗೆ ಆಗಬಹುದು, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವೆಲ್ಲರೂ ಕೂಡ ಅಂತಂದರೆ ಧರ್ಮಸ್ಥಳ ದಿನ ಬೆಳಗಾದರೆ ಸಾಕು SIT ಅಧಿಕಾರಿಗಳ ಒಂದಿಷ್ಟು ಕಾರ್ಯ ಆರಂಭ ಆಗುತ್ತೆ. ಕಾರ್ಮಿಕರು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಹೋಗ್ತಾರೆ. ಇದು ಪ್ರತಿದಿನವೂ ಕೂಡ ಒಂದಿಷ್ಟು ಅಪ್ಡೇಟು. ಜನಗಳಿಗೆ ಯಾವ ರೀತಿ ಕುತೂಹಲ ಇದೆ ಅಂತಂದರೆ ಪ್ರತಿದಿನವೂ ಕೂಡ ಏನಾಗ್ತಾ ಇದೆ, ಏನು ಸಿಗ್ತಾ, ಏನು ಕತೆ, ಏನೆಲ್ಲ ಬೆಳವಣಿಗೆ ಆಯಿತು, ಬಹಳಷ್ಟು ಗಮನದಲ್ಲಿದೆ ಜನರಿಗೆ. ಎಲ್ಲರ ಚಿತ್ತ ಒಂದು ಕಡೆ, ರಾಜ್ಯದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಕಡೆಯೂ ಇಲ್ಲ. ಧರ್ಮಸ್ಥಳ ಕಡೆ ಎಲ್ಲ ಕಡೆ ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ, SIT ಅಧಿಕಾರಿಗಳು ಆ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅಷ್ಟು ದಿನಗಳಿಂದ ಶೋಧವನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಗಮನ, ಎಲ್ಲರ ಚಿತ್ತ, ಆ ಕುತೂಹಲ ಇದೆಯಲ್ಲ, ಆ ಕುತೂಹಲ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಕಾದು ಇರಿಸಬೇಕಾಗಿರುವಂಥ ಕುತೂಹಲನೇ. ಯಾಕಂದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು, ಯಾವೆಲ್ಲ ಪ್ರಮುಖ ಸಾಕ್ಷಿಗಳು ಸಿಗಬಹುದು. ಯಾಕಂದರೆ ಈ ಕೇಸ್ನಲ್ಲಿ
ಒಂದೇ ಒಂದು ಏನಾದರೂ ಒಂದು ಟ್ವಿಸ್ಟ್ ಆದಂಥ ಸಂದರ್ಭದಲ್ಲಿ, ಯಾಕಂದರೆ ಒಂದಿಷ್ಟು ಕೇಂದ್ರಕ್ಕೆ ಪ್ರಣವ್ ಅವರು ಹೋಗ್ತಾರೆ ಅಂತಂದಾಗಲೂ ಕೂಡ ಒಂದಿಷ್ಟು ಟ್ವಿಸ್ಟ್ ಸಿಕ್ಕಿಬಿಡ್ತು ಇಲ್ಲಿ. ನಿಜಕ್ಕೂ ಕೂಡ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು, ಏನಾಗ್ತಾ ಇದೆ ಬೆಳವಣಿಗೆ ಅಂತ ಅಂದಾಗ, ಇನ್ನು ಮತ್ತೊಂದು ಕಡೆ ಅನಾಮಿಕನ ಮೇಲೆ ಒಂದಿಷ್ಟು ಒತ್ತಡ ಬಂತು ಅಂತ ಒಂದು ಆರೋಪ ಕೇಳಿಬಂತು. ಯಾರು ಆರೋಪವನ್ನು ಮಾಡ್ತಾ ಇದ್ದಾರೆ, ಈ ಕೇಸನ್ನು ಒಂದಿಷ್ಟು ಹಿಂಪಡಿ ಅಂತ ಯಾರು ಹೇಳ್ತಾ ಇದ್ದಾರೆ, ಇವೆಲ್ಲ ಮಾತುಗಳನ್ನು ಕೇಳಿ ಬಂತು. ಮಂಜುನಾಥ್ ಗೌಡ ಅವರ ಒಂದಿಷ್ಟು ಹೆಸರು ಉಲ್ಲೇಖ ಆಗುತ್ತೆ. ಏನು ಕತೆ, ಒಂದಿಷ್ಟು ಇನ್ಸ್ಪೆಕ್ಟರ್ ಆದವರು ಈಗ SITಯಲ್ಲಿ SI ಆಗಿ ಕೆಲಸವನ್ನು ಮಾಡ್ತಾ ಇದ್ದವರು, ಇವರೇನಾದರೂ ಆ ಸ್ಪಾಟಿಗೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ದೂರುದಾರರನ್ನ ನಾವು ಕಳಿಸೋದಿಲ್ಲ ಅಂತ ದೂರುದಾರ ಪರ ವಕೀಲರಾಗಿರುವಂಥ ಅನನ್ಯಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. SITಗೆ ಒಂದಿಷ್ಟು ಮೇಲನ್ನು ಮಾಡಿದ್ದಾರಂತೆ. ಏನಾದರೂ ಇವರು ಸ್ಪಾಟಿಗೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬರೋಕ್ಕಾಗೋದಿಲ್ಲ, ನಮ್ಮ ದೂರುದಾರ ನಮ್ಮ ಸಾಕ್ಷಿದಾರ ಏನಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಸ್ಥಳಗಳಿಗೆ ಕಳಿಸೋದಿಲ್ಲ, ಸ್ಪಾಟಿಗೆ ಕಳಿಸೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದಾರಂತೆ. ಅಂದರೆ ನಿಜಕ್ಕೂ ಕೂಡ ಯಾವ ರೀತಿಯಾದ ಬೆಳವಣಿಗೆ ನಡೀತಾ ಇದೆ, ಏನು ಕತೆ, ಸಾಕಷ್ಟು ಜನಕ್ಕೆ ಕುತೂಹಲ ಇರುವಂಥದ್ದು. ಸಾಕಷ್ಟು ಜನಕ್ಕೆ ರೀ ಇದೆಲ್ಲ ಆದ ನಂತರ 13ನೇ ಸ್ಪಾಟ್ವರೆಗೂ ಆಯಿತು, ಕಾಯೋಣ ಆಯಿತು ಬಿಡಿ, ಇವತ್ತಲ್ಲ ನಾಳೆ ನಾಡಿದ್ದು ಇನ್ನೂ 2-3 ದಿನ ಕಾಯೋಣ. ಅದಾದ ನಂತರ ಈ ಕಲ್ಲೇರಿ ಆಪರೇಷನ್ ಇದೆಯಲ್ಲ, ಅದು ಹೇಗೆ ನಡೀಬಹುದು, ಅದಕ್ಕೆ ಯಾವ ರೀತಿಯಾದ ಟ್ವಿಸ್ಟ್ ಸಿಗಬಹುದು. ಯಾಕಂದರೆ 2010ರಲ್ಲಿ ನಡೆದಿರುವಂಥ ಒಂದು ಘಟನೆ 15 ವರ್ಷ ಆಯಿತು. ಆ 15 ವರ್ಷದಿಂದ ಹೂತ ಹಾಕಿರುವಂಥ ಆ ಬಾಲಕಿಯ ಶವ ಯಾವ ಸ್ಥಿತಿಯಲ್ಲಿ ಇರಬಹುದು, ಯಾವ ರೀತಿಯಾದಂಥ ಅಸ್ಥಿಪಂಜರ ಸಿಗಬಹುದು. ಪೆಟ್ರೋಲ್ ಬಂಕ್ ಪಕ್ಕದ 500 ಮೀಟರ್ ಅನ್ನುವಂಥ ನೇರವಾಗಿ ಹೇಳುವಂಥ ವ್ಯಕ್ತಿ ನಿಜವಾಗ್ಲೂ ಕೂಡ ಅಲ್ಲಿ ಬಾಲಕಿಯ ಅಸ್ಥಿಪಂಜರ ಸಿಗುತ್ತಾ ಅಥವಾ ಇಲ್ವಾ, ಇವೆಲ್ಲ ಪ್ರಶ್ನೆಗಳಿಗೆ ಸಹಜವಾಗಿ ಉತ್ತರ ಸಿಗಬೇಕಾಗಿರುವಂಥದ್ದು ಯಾವಾಗ ಅಂತಂದರೆ SIT ಅಧಿಕಾರಿಗಳು ಸಂಪೂರ್ಣವಾದಂಥ ವರದಿಗಳನ್ನು ಕೊಟ್ಟಾಗ. ಸೊ ಇವೆಲ್ಲ ಬೆಳವಣಿಗೆ ನಾವು ನೋಡ್ತಾ ಹೋದೀವಿ ಸಹಜವಾಗಿ. ಯಾಕಂದರೆ ಈ ಧರ್ಮಸ್ಥಳ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ, SIT ಕಾರ್ಯಾಚರಣೆ ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲರ ಗಮನ ಇರುವಂಥದ್ದು ಧರ್ಮಸ್ಥಳದತ್ತ.